ಇವತ್ತು ರೈತರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವೃತ್ತಿ ಬದುಕು ಯಾವುದಿದ್ರೆ ಕೃಷಿ ಜೊತೆಗೆ ಉಪಕಸಬು ಇವತ್ತು ಹೈನುಗಾರಿಕೆ. ಈ ಹೈನುಗಾರಿಕೆ ಬಹಳ ಲಾಭದಾಯಕವಾಗಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಒತ್ತಾಸೆ. ಆದರೆ ದುರದೃಷ್ಟ ಏನು ಅಂದ್ರೆ ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎರಡು ದೊಡ್ಡ ಪೆಟ್ಟನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಕೊಟ್ಟಿದ್ದಾರೆ. ಒಂದು, ನಮ್ಮ ಬಿಜೆಪಿ ಸರ್ಕಾರ ನಾವು ಆಡಳಿತದಲ್ಲಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಹಾಲು ಒಕ್ಕೂಟ ಪ್ರತ್ಯೇಕ ಆಗಬೇಕು ಅಂತೇಳಿ ಹಾಲು ಒಕ್ಕೂಟವನ್ನು ಮಾಡಿದೆ. ಸುಮಾರು 1.5 ವರ್ಷ ಕೆಲಸ ಮಾಡಿತು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಜಿಲ್ಲೆ ಆಗಿ 1.5 ವರ್ಷ ಜಿಲ್ಲಾಧಿಕಾರಿಗಳು, ಅದಕ್ಕೆ MD ಅವರು ಎಲ್ಲ ಕೂಡ ನೇಮಕ ಆಗಿ ಕೆಲಸ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ ಹಾಲು ಒಕ್ಕೂಟವನ್ನು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಪ್ರತ್ಯೇಕ ಆಗಿ ರಚನೆ ಆಗಿತ್ತು ಅದನ್ನ ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ಈ ಜಿಲ್ಲೆಯ ರೈತರು ಸುಮಾರು 5 ಲಕ್ಷ ಲೀಟರ್ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹೃದಯವಂತಿಕೆಯನ್ನ ಕಳ್ಕೊಂಡಿದ್ದಾರೆ. ಯಾವಾಗಲೂ ಕಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಆದ್ರೆ ನೋಡ್ಲಿಕ್ಕೆ ಕಣ್ಣು ಇಲ್ಲ. ಕಷ್ಟಗಳನ್ನ ಕೇಳಿಸ್ಕೊಳ್ಳುವಂತ, ಆಲಿಸುವಂತ ಕಿವಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕಿವುಡ್ರ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳಬೇಕಾಗ್ತದೆ. ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ. ನೋಡಿ, ಇವತ್ತು 5 ಲಕ್ಷ ಲೀಟರ್ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಯ ರೈತರು ಇವತ್ತು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ. ಗುಡಿಬಂಡೆಯಿಂದ ಕೋಲಾರ್ಗೆ ಹೋಗ್ಬೇಕು ಅಂದ್ರೆ 100 ಕಿಲೋಮೀಟರ್ ಆಗುತ್ತೆ. 100 ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ. ಯಾರಾದ್ರೂ ಅಲ್ಲಿ ಹೋಗಿ ಒಕ್ಕೂಟದಲ್ಲಿ ಮಾತನಾಡಬೇಕು, ಅವ್ರ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ 100 ಕಿಲೋಮೀಟರ್ ಹೋಗುತ್ತೆ. ಯಾಕೆ? ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದು ಇವರಿಗೆ ಪ್ರಜ್ಞೆ ಇಲ್ವಾ? ಈ ಜಿಲ್ಲೆಯಲ್ಲಿ 5 ಜನ ಶಾಸಕರಿದ್ದಾರೆ, ಒಬ್ಬರು ಸಚಿವರನ್ನು ಮಾಡಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಹೊಡೆದು ಬಿಟ್ರೆ, ತಾಂತ್ರಿಕ ಕಾರಣಗಳಿಂದ ಅಲ್ಲ ನೀವು ರದ್ದು ಮಾಡಿರೋದು, ರಾಜಕೀಯ ಕಾರಣಗಳಿಂದ ಅಂತ ನಾನು ಹೇಳಲಿಕ್ಕೆ, ರಾಜಕೀಯದ ದುರುದ್ದೇಶದಿಂದ ನೀವು ರದ್ದು ಮಾಡಿದ್ರಿ. ನನ್ನ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ. ಇದನ್ನು ಅನೇಕ ಬಾರಿ ಹೇಳಿದ್ದೆ ನಾನು. ನಮ್ಮ ಜಿಲ್ಲೆಯ ರೈತರು ಸ್ವಾಭಿಮಾನದಿಂದ ಇದ್ದಾರೆ. ನಿಮ್ಮ ಮೇಲಿರ್ತಕ್ಕಂಥ ಕೋಪವನ್ನ ಯಾವಾಗ ತೀರಿಸ್ಕೊಳ್ತಾರೆ ಅಂದ್ರೆ ಈಗ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೀರಿಸ್ಕೊಳ್ತಾರೆ. ನೀವೇನೋ ನಿಮ್ ಕೈಯಲ್ಲಿ ಪೆನ್ನಿದೆ, ಅಧಿಕಾರ ಇದೆ ಅಂತೇಳಿ ಒಂದು ಒಳ್ಳೆ ಯೋಜನೆ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಮೊನ್ನೆ ಬಡ್ಜೆಟ್ ಆಗಿದೆ, ಇಡೀ ಬುಕ್ಕು 2 ಸಲ 3 ಸಲ ಓದ್ದೆ ನಾನು. ಇನ್ನೆಲ್ಲಾದ್ರೂ ಇಟ್ಟಿದಾರೇನೋ, ಬಜೆಟ್ ಇದಾರೇನೋ ಅಂತ. ಎಲ್ಲೂ ಚಿಕ್ಕಬಳ್ಳಾಪುರ ಕಾಣ್ತಾ ಇಲ್ಲ, ಎಲ್ಲೂ ಕೋಲಾರ ಕಾಣ್ತಾ ಇಲ್ಲ, ಎಲ್ಲೂ ಬಯಲುಸೀಮೆ ಜಿಲ್ಲೆಗಳು ಕಾಣ್ತಾ ಇಲ್ಲ. ಘನಕಾರಿಗಳು ಒಂದೊಂದು ಹೇಳ್ತಾ ಹೋದ್ರೆ ಆ ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ, ಎಲ್ಲ ನರಸತ್ತಂಗ ಆಗೋದು. ಇಲ್ಲಿನ ಕೂಡಾಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೇರ್ಬೇಕಾಗಿರುವಂತ ಏನು ಕೂಡ ಇದೆಯಲ್ಲ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದಕ್ಕೆ ಗೌರಿಬಿದನೂರವ್ರನ್ನ ಕರ್ಕೊಂಡು ಬಂದು ಮಾಡಿದ್ದಾರೆ. ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ತಿದಾರ ಗೊತ್ತಿಲ್ಲ ನನಗೆ. ಏನಾದ್ರು ಗೌರವ ಇದೆಯಾ ಅವರಿಗೆ?
ಗೌರಿಬಿದನೂರು ವ್ಯಕ್ತಿಗೂ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ ಇದೆ? ಇದು ಜಿಲ್ಲೆದಲ್ಲ, ಬರೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವಂತದ್ದು ಕೂಡ ಇದೆ. ಆದ್ರೂ ಕೂಡ ಕೂತ್ಕೊಂಡಿದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ, ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ, ಅವಮಾನ ಆಗ್ತಾನೆ. ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ, ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ, ನೀರ್ ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನ ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ ಇಡುವಂತ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನೋ ನಾನು 65 ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ಅದು ಆ 3ನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಾವು. ನಮ್ಮ ಸರ್ಕಾರ ಮಾಡಿತ್ತು, ನಮ್ಮ ಬಡ್ಜೆಟ್ ಅಲ್ಲಿ, ಕೊನೆ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಿದ್ವಿ. ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಎಲ್ಲಿ ಬರ್ತವೆ? ಅಲ್ಲಿ ಬೆಂಗಳೂರಿನಲ್ಲೇ ನೀರಿಲ್ಲ. ಹಾಗಾಗಿ ಇವತ್ತು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ರೈತರ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಣಯಗಳು, ಇವತ್ತು ನಮ್ಮ ಜಿಲ್ಲೆಯ ರೈತರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಕಣ್ಣು ಇಲ್ಲ, ಕಿವಿ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಇನ್ನು ಕೋಮಲ್ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಹೋರಾಟ ಮುಂದುವರಿತದೆ. ಇದು ಚುನಾವಣೆ ಅವರು ಘೋಷಣೆ ಮಾಡಿರ್ಬೋದು, ಆದ್ರೆ ನಾನು ಇನ್ನೂ ಕೂಡ ಕಾನೂನಿನ ಹೋರಾಟ ಮಾಡೇ ಮಾಡ್ತೇನೆ ನಿಮ್ಮೆಲ್ಲರ ಪರವಾಗಿ. ಚುನಾವಣೆ ಮಾಡಿಬಿಟ್ಟು ಈ ಕೋಮಲ್ನೇ ಮುಂದುವರಿಸಬೇಕು, ಕೋಲಾರದಲ್ಲೇ ಇರುವಂತಹ ಹಾಲು ಒಕ್ಕೂಟವನ್ನ ಮುಂದುವರಿಸಬೇಕು ಅನ್ನೋದು ಅವ್ರ ದುರುದ್ದೇಶ. ಎರಡನೇದು, ಇವತ್ತು ಟೆಂಡರ್ಗಳನ್ನು ಮಾಡ್ತಾ ಇದ್ದಾರೆ. ಇದು ನಿಯಮ ಮೀರಿ ಇರ್ತಕ್ಕಂಥದ್ದು. ಚುನಾವಣೆ ಹೊಸ್ತಿಲಲ್ಲಿ ಟೆಂಡರ್ ಯಾರಾದ್ರೂ ಕರೀತಾರ? ಇವತ್ತು ಅನೇಕ ಖರೀದಿಗಳಿಗೆ, ಹೊಸ ಕಾರ್ಯಕ್ರಮಗಳಿಗೆ, ಇದಕ್ಕೆಲ್ಲ ಕೂಡ ಕರೆದಿದ್ದಾರೆ. ನಿಯಮ ಮೀರಿ ಟೆಂಡರ್ಗಳನ್ನ ಕರೆದಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ತನಿಖೆ ಮಾಡ್ತಾರೆ ಅಂದ್ರೆ ಯಾವ ಹಂತದ ಒಂದು ಭ್ರಷ್ಟಾಚಾರ ಆಗಿದೆ ಇದರಲ್ಲಿ? ಎಲ್ಲ ರೈತರ ಮಕ್ಕಳು ಪಾಪ ಅದರಲ್ಲಿ ಹೋಗುವಂಥದ್ದು. ಅವ್ರ ಹತ್ರ ಹಣ ಇಸ್ಕೊಂಡು ಅದು ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ. ಕೆಳಗಡೆ ಇರೋನ್ ಮೇಲಾಕವ್ರೆ, ಮೇಲಿರೋನೆಲ್ಲ ಕೆಳಗಾಕ. ಕೋಟ್ಯಾಂತರ ರೂಪಾಯಿ ಹಗರಣ ಇದು. ಬಹುಶಃ ಕೋಮಲ್ ಸ್ಥಾಪನೆ 1978 87ರಿಂದ ಇಂಥ ಒಂದು ದೊಡ್ಡ ಹಗರಣ ನಡೆದೇ ಇಲ್ಲ ನನ್ನ ಪ್ರಕಾರ. ಉದಾಹರಣೆನೇ ಇಲ್ಲ. ನಾವು ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು, ದಯವಿಟ್ಟು ನೀವು ಈ ನೇಮಕಾತಿಯನ್ನ ರದ್ದು ಮಾಡಿ ಅಥವಾ ಅದನ್ನ ಹೋಲ್ಡ್ ಅಲ್ಲಿ ಇಡಿ, ನೀವೇ ತನಿಖೆ ಮಾಡಿ, ನಿಮ್ಮ ರಾಜ್ಯ ಮಟ್ಟದಲ್ಲೇ, ನಿಮ್ಮ ಸರ್ಕಾರದ ಮಟ್ಟದಲ್ಲೇ ತನಿಖೆ ಮಾಡಿ, ಅದು ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ವಿ. ಅದು ಕೂಡ ಮಾಡಲಿಲ್ಲ. ಹಾಗಾಗಿ ಇವತ್ತು ಚುನಾವಣೆ ನಡೆಯುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡು ಇವತ್ತು ನಾವಂತೂ ತಯಾರಾಗಿರ್ಬೇಕಾಗ್ತದೆ. ಕಾನೂನು ಹೋರಾಟದಲ್ಲಿ ಏನಾಗುತ್ತೋ ನೋಡೋಣ. ಈ ಪ್ರಕ್ರಿಯೆನೇ ನಿಲ್ಲಿಸಬೇಕು, ಸ್ಟೇ ತರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಅವ್ರ ದುರುದ್ದೇಶ ಹೇಗಿದೆ. ಒಂದು ಲೆಟರ್, ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಬಹುಶಃ ಚುನಾವಣೆ. ಆ ಸರ್ಕ್ಯುಲರ್ ಅನ್ನ ಇದುವರೆಗೂ ಯಾರಿಗೂ ಕೊಡ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಆ MD ಮಾಡಿದ್ರೆ ಇಲ್ಲ ಅಂತಾರೆ. ಅಂದ್ರೆ ಕೋರ್ಟ್ ಹೋದ್ರೆ ಸ್ಟೇ ಸಿಗ್ತದೆ ಅಂತ ಹೇಳಿ ಆ ಸರ್ಕ್ಯುಲರ್ ಅನ್ನು ಕೂಡ ಸಿಗ್ತೀರಾ? ನಮ್ಮನೆಲ್ಲ ಕೇವಲ ಚುನಾವಣೆ ಮುಂದಕ್ಕಾಗ್ತದೆ. ಸುಮಾರು 10 ಸಂಘಗಳು ಕೇವಲ ಈ ರೀತಿಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಈ ಆಡಳಿತ ಮಂಡಳಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅವ್ರ ಸ್ವಂತ ಆಸ್ತಿ ರೀತಿಯಲ್ಲಿ ಅವರು ನಡೆಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಎಷ್ಟೋ ವರ್ಷಗಳಿಂದ
ಹಾಲು ಒಕ್ಕೂಟದ ಬಿಲ್ಡಿಂಗ್ಗಳಾಗಿದ್ರೆ ಇವ್ರ ಕಾರ್ಯವೈಖರಿ ನೋಡಿ. ಇವ್ರು ಒಂದು ಹೊಸ ಬಿಲ್ಡಿಂಗ್ ತರಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ, ಒಂದು ಅನುದಾನ ತರಲಿಕ್ಕೆ ಆಗ್ತಾ ಇಲ್ಲ. ಪಾಪ ಯಾರೋ ಬಿಲ್ಡಿಂಗ್ ಕಟ್ಟು 5-6 ವರ್ಷಗಳ ಮೇಲಾಗಿದೆ. 2018ರಲ್ಲಿ ಇದು ರೆಡಿ ಆಗಿತ್ತು. 2018ರ ಒಂದು ಉದ್ಘಾಟನೆ, ಇವತ್ತು ಬಿಲ್ಡಿಂಗ್ ಉದ್ಘಾಟನೆ ಇವತ್ತು 24ರಲ್ಲಿ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಬೇಕು. 2018ರಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿರುವಂತದ್ದು. ಇದೇ ಮುಖ್ಯಮಂತ್ರಿಗಳು, ಅವಾಗೂ ಮುಖ್ಯಮಂತ್ರಿಗಳಿದ್ರು. ಈಗ ಪಾಪ ಇವ್ರಿಗೆ ಯಾವ್ದು ಇಲ್ಲ ಹೊಸ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ಲಿ, ಯಾರೋ ಮಾಡಿರೋದನ್ನ ಹೋಗಿ ಹೆಸರಾಕ್ಸ್ಕೊಳ್ಬೇಕು ಅನ್ನುವಂತ ಆಸೆ ಪಟ್ಟಿರ್ತಾರೆ. ಒಟ್ಟು ಈಗ ನಮಗೆ 122 ಒಟ್ಟು 195 ಡೈರಿಗಳಿದಾವೆ ಚಿಕ್ಕಬಳ್ಳಾಪುರ ತಾಲೂಕು. ಇದರಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಬಿಜೆಪಿಯ ಬೆಂಬಲಿತ ಅಧ್ಯಕ್ಷರುಗಳು 122 ಜನ ಇದ್ದಾರೆ, ಕಾಂಗ್ರೆಸ್ನಲ್ಲಿ 29 ಇದ್ದಾರೆ, ಜೆಡಿಎಸ್ ನಲ್ಲಿ 23 ಇದ್ದಾರೆ. ಇನ್ನೂ ಚುನಾವಣೆ ಆಗ್ಬೇಕಾಗಿರುವಂತವು 18 ಆಗ್ಬೇಕು. ಈಗ ರಾಜ್ಯ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ, ನಮ್ಮ ಪಕ್ಷ ಮತ್ತು ಜೆಡಿಎಸ್ ಎರಡೂ ಕೂಡ ಹೊಂದಾಣಿಕೆಯಾಗಿ ಮೈತ್ರಿ ಏರ್ಪಟ್ಟಿದೆ. ಹಾಗಾಗಿ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಮಗೇನು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ನಿಯಮಗಳನ್ನ ರೂಪಿಸಿಲ್ಲ ಅಥವಾ ನಮಗೇನು ಮಾಹಿತಿ ಇಲ್ಲ ಇಲ್ಲಿವರೆಗೂ. ಈಗ ಪಾರ್ಲಿಮೆಂಟ್ ಚುನಾವಣೆಗಳಿಗೆ ಮೈತ್ರಿಯನ್ನ ಮಾಡಬೇಕು ಅಂತ ಇದೆ. ಆದರೆ ನಾನು ರಾಜ್ಯ ಮಟ್ಟದ ಮುಖಂಡಗಳನ್ನ ಮಾತಾಡ್ತೀನಿ, ಯಾಕೆಂದ್ರೆ ಇದನ್ನ ಮೈತ್ರಿ ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೋಬೇಕಾ ಏನು, ಅವ್ರು ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ನಾವು ಮಾಡ್ಕೋಬೇಕಾಗ್ತದೆ. ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಸೂಚನೆಯನ್ನ ಕೊಟ್ಟರೆ ನಾವು ಮಾಡ್ಕೋಬೇಕಾಗ್ತದೆ. ಈಗ ನಮ್ಮಲ್ಲಿ ಒಟ್ಟು 4 ಸದಸ್ಯರಿಗೆ ಚುನಾವಣೆ ಆಗ್ಬೇಕು, ಗೌರಿಬಿದನೂರು ಸೇರಿಸಿ. ಒಂದು ಮಹಿಳೆದು, 2 ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬರುತ್ತೆ. ಅದರಲ್ಲಿ ಅದು ಕೂಡ ಮಾಡಿರುವಂತ ಡಿಲಿಮಿಟೇಷನ್ ಪ್ರೊಸೆಸ್ಸು ಬಹಳ ವಿಚಿತ್ರವಾಗಿದೆ. ಗುಡಿಬಂಡೆ ತಾಲೂಕನ್ನು ಕೊಟ್ಟಿದ್ದಾರೆ, ಆ ಕಡೆ ಶಿಡ್ಲಘಟ್ಟ ತಾಲೂಕು ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಧ್ಯದಲ್ಲಿರ್ತಕ್ಕಂಥ 3 ಪಂಚಾಯತಿಗಳನ್ನು ಮಾತ್ರ ಆಯ್ಕೆ ಮಾಡಿ, ಬಹಳ ಅವೈಜ್ಞಾನಿಕವಾಗಿರುವಂಥದ್ದು. ಭೌಗೋಳಿಕವಾಗಿ ಹೊಂದಾಣಿಕೆ ಇಲ್ಲ, ಒಂದು ಕಂಟಿನ್ಯೂಟಿ ಇಲ್ಲ. ನಾವು ಯಾವುದೇ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಒಂದು ಪಂಚಾಯತಿ ಪಕ್ಕದಲ್ಲಿರುವಂಥದ್ದು ಇನ್ನೊಂದು ಪಂಚಾಯತಿನ ಸೇರಿಸಿ ಮಾಡುವಂಥದ್ದು. ಆದರೆ ಇವರು ಮನಸ್ಸೋ ಇಚ್ಛೆ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಮಾಡೋಣ. ಆದರೆ ಮೊದಲನೇದು ನಮ್ಮ ಒತ್ತಾಯ ಏನಿದೆ, ಈ ಚುನಾವಣೆಯನ್ನ ಮೊದಲು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ನಮಗೆ ಅವರು ಮತ್ತೆ ನಮ್ಗೆ ಇಲ್ಲಿ ಸ್ಥಾಪನೆ ಆಗುವಂಗೆ ಏನು ಆರ್ಡರ್ ಆಗಿದೆ ಬಿಜೆಪಿ ಸರ್ಕಾರದಲ್ಲಿ ಅದನ್ನು ಎತ್ತಿ ಹಿಡಿಯುವಂತ ಕೆಲಸ ಹೈಕೋರ್ಟ್ನವ್ರು ಮಾಡಬೇಕು ಅಂತೇಳಿ ಅವ್ರ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಈಗ 2 ಅಭ್ಯರ್ಥಿಗಳಿಗೆ ಯಾರೆಲ್ಲ ಬಯಸಿದ್ದೀರಿ ಅಭ್ಯರ್ಥಿಗಳಾಗಬೇಕು ಅಂತ ಇದ್ದೀರಿ, ಕಳೆದ ಸಲ ತಮ್ಗೆ ಗೊತ್ತಿದೆ, ಮಾನ್ಯ ನಾಗರಾಜಣ್ಣವರು ಇದೇ ತರನೇ ನಾವು ಲೆಕ್ಕ ಹಾಕೊಂಡು ಎಲ್ಲ ಇದೇ ರೀತಿಯಲ್ಲೇ ಸೇರಿದ್ವಿ, ಎಲ್ಲ ಟೂರ್ ಹೋಗಿದ್ರು. ಬಂದಾಗ ನೋಡಿದ್ರೆ 3-4 ಓಟಲ್ಲಿ 2 ಓಟ್ನಲ್ಲಿ ನಾವು ಸೋಲುವಂಗಾಗುತ್ತೆ. 122 ಇದೆ ಇವತ್ತು ಬಿಜೆಪಿ. ಜೆಡಿಎಸ್ ನದು ಸೇರಿದ್ರೆ ಸುಮಾರು 145 ಆಗುತ್ತೆ. ಕಾಂಗ್ರೆಸ್ 29. ಅವ್ರ ನಾಮಿನೇಷನ್ ಆಗಂಗಿಲ್ಲ. ಅದ ಲೆಕ್ಕಕ್ಕೆ ನಾನು ಹೇಳ್ಬೇಕು. ಆದರೆ ರಾಜಕಾರಣದಲ್ಲಿ
ಇವತ್ತು ನಾವೆಲ್ಲ ಕೂಡ ಅಂತಃಕರಣದಿಂದ ಕೆಲಸ ಮಾಡಬೇಕು ಅಂತ ನನಗೆ ಗೊತ್ತಿರೋ ರಾಜಕಾರಣ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಾಯಕರಿಗಿರ್ಬೋದು, ಕಾರ್ಯಕರ್ತರಿಗಿರ್ಬೋದು, ಕಾರ್ಯಕರ್ತರ ಮತ್ತು ನಾಯಕರ ಮಧ್ಯೆ ಇರ್ತಕ್ಕಂಥ ವಿಶ್ವಾಸ, ನಂಬಿಕೆ ಇದು ಬಹಳ ಮುಖ್ಯವಾಗಿ ಇರಬೇಕಾಗಿರುವಂಥದ್ದು. ಇವತ್ತು ಸಾಮಾನ್ಯ ಜನರು ಕೂಡ ಒಬ್ಬ ಕಾರ್ಯಕರ್ತನನ್ನ ನೋಡಿದ್ರೆ ಅವರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಅಂತ ಅನ್ಸ್ಕೋಬೇಕು. ಅಂತವ್ರ ಮನೆಗೆ ಬೇರೆ ಪಕ್ಷದವ್ರು ಹೋಗಿ ಮತ ಕೂಡ ಕೇಳೋದಕ್ಕೆ ಅವಕಾಶ ಇರಬಾರ್ದು. ಆ ರೀತಿಯ ವ್ಯಕ್ತಿತ್ವವನ್ನ ನಾವು ರೂಢಿಸ್ಕೊಳ್ಳಬೇಕು. ಆ ವ್ಯಕ್ತಿತ್ವ ರೂಢಿಸ್ಕೊಳ್ಳದೆ ಇದ್ರೆ ಏನಾಗ್ತದೆ, ಮೂರೂ ಪಕ್ಷಗಳವ್ರು ಬರ್ತಾರೆ ನಮ್ಮ ಮನೆಗೆ. ಇವತ್ತು ನಮ್ಮ ಪಕ್ಷದವ್ರಿಗೂ ಅನುಮಾನ ಬರುತ್ತೆ, ಇವ್ರೇನಪ್ಪ ಇದ್ದಾರ ಇಲ್ವಾ, ಟೂರ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು, 122 ಜನ ಇರುವಾಗ ಟೂರ್ಗೆ ಯಾಕೆ ತಗೊಂಡು ಹೋಗ್ಬೇಕು. ಇವತ್ತು ನಮ್ಮ ಕಾರ್ಯಕರ್ತರು, ಅಲ್ಲಿ ನಿಮ್ಮ ನಿರ್ದೇಶಕರು ಒಂದು ವಿಶ್ವಾಸದಿಂದ ಒಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅಂತ ಅಧ್ಯಕ್ಷರು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಬಿಟ್ಟು ಬೇರೆಯವರಿಗೆ ಮತ ಕೊಡ್ತಾರೆ ಅಂದ್ರೆ ಇದಕ್ಕಿನ್ನ ಆತ್ಮದ್ರೋಹದ ಕೆಲಸ ಇನ್ನೊಂದು ಇರುತ್ತಾ? ಯಾರೋ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿನೋ ಇನ್ನೊಬ್ಬ ಅಭ್ಯರ್ಥಿನೋ ಅವರು ಕೊಡುವಂತ ಹಣ ಆ ಕ್ಷಣಕ್ಕೆ ಎಷ್ಟು ದಿನ ಬರುತ್ತೆ ನಮ್ಗೆ? ಅದರಿಂದ ನಮ್ಮ ಜೀವನ ನಡೆಸಕ್ಕಾಗುತ್ತಾ? ಮಕ್ಕಳ ಭವಿಷ್ಯ ರೂಪಿಸಕ್ಕಾಗುತ್ತಾ? ಆದ್ರೆ ನಮ್ಮ ತನವನ್ನ ನಾವು ಮಾರ್ಕಂಡಂಗ ಆಗ್ತದೆ, ನಮ್ಮ ಆತ್ಮಸಾಕ್ಷಿಯನ್ನ ಒತ್ತೆ ಇಟ್ಟಂಗ ಆಗ್ತದೆ. ಬಹಿರಂಗವಾಗಿ ನಾವು ಹೇಳ್ಬೋದು ನಾವು ಹಣ ನಿಮ್ಗೆ ಹಾಕಿದ್ದು, ಆದ್ರೆ ನಮ್ಮ ಆತ್ಮಸಾಕ್ಷಿ ಅನ್ನೋದು ಒಂದು ಇರುತ್ತಾ ಇಲ್ವಾ? ಪ್ರತಿಯೊಬ್ಬರಿಗೂ ನಮ್ಮ ಆತ್ಮಸಾಕ್ಷಿ ಅಂತ ಇರುತ್ತಾ ಇಲ್ವಾ? ಮಲ್ಕಂಡಂಗ್ ನಾನು ಮಾಡಿ ಸರಿನಾ ಇಲ್ವಾ ಅನ್ನೋದು ನಮ್ಮ ಆತ್ಮಸಾಕ್ಷಿ ಹೇಳ್ಬೇಕು. ಆ ಆತ್ಮಸಾಕ್ಷಿನೇ ಭಗವಂತ. ಹಾಗಾಗಿ ಕಳೆದ ಸಲ ಆದ್ರೂ ನಾವು ಅಧಿಕಾರದಲ್ಲಿದ್ವಿ, ರಾಜ್ಯ ಸರ್ಕಾರ ಇತ್ತು, ಶಾಸಕರಾಗಿದ್ವಿ, ಎಲ್ಲ ಕೂಡ ಇತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇಲ್ಲ, ಶಾಸಕ ಸ್ಥಾನ. ಈ ಸಂದರ್ಭದಲ್ಲಿ ನಾನು ದಯಮಾಡಿ ನಿಮ್ಮನ್ನ ಅತ್ಯಂತ ಕಳಕಳಿಯ ಮನವಿಯನ್ನು ಏನ್ ಮಾಡ್ತೇನೆ, ಇವತ್ತು ಈ ಹಾಲು ಉತ್ಪಾದನೆ ಇರ್ತಕ್ಕಂಥ ಸಂಘಗಳು ರಾಜಕಾರಣದಲ್ಲಿ ವಿಶೇಷವಾಗಿ ಆಧಾರ ಸ್ತಂಭಗಳಿದ್ದಂಗೆ ನೀವೆಲ್ಲರೂ. ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಗಳು, ತಾಲೂಕ್ ಪಂಚಾಯಿತಿ, ಮುಂದೆ ಬರುವಂತ ಎಲ್ಲ ಚುನಾವಣೆಗಳಿಗೂ ಕೂಡ ನೀವು ಬಹಳ ಆಧಾರವಾಗಿರ್ತಕ್ಕಂಥ ಸ್ತಂಭಗಳು. ಈ ಸ್ತಂಭಗಳಲ್ಲಿ ಸಡಿಲಿಕೆ ಆದ್ರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಕೂಡ ಅದರ ಎಫೆಕ್ಟ್ ಕಾಣಿಸ್ತದೆ, ಅದರ ಪರಿಣಾಮ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅದಕ್ಕೆ ಯಾರು ಕೂಡ ಎಡೆ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಎಲ್ರಿಗೂ ಆಸೆ ಇರ್ತದೆ ರಾಜಕಾರಣದಲ್ಲಿ, ನಾನು ಈಗಾಗಬೇಕು, ಈ ಸಲ ನಾನು ಆಗ್ಬೇಕು ಅಂತ. ಆದರೆ ನಾವು ಕೂಡ ಅಳೆದು ಈ ಸಂದರ್ಭದಲ್ಲಿ ಯಾರಾದ್ರೆ ಒಳ್ಳೇದು, ಪಕ್ಷಕ್ಕೆ ಯಾರಿಂದ ಒಳ್ಳೇದಾಗ್ತದೆ ಮುಂದಕ್ಕೆ, ಇವೆಲ್ಲವನ್ನು ಕೂಡ ನಾವು ನಮ್ಮ ಹೈಕಮಾಂಡ್ ಅಂತ ಹೇಳಿ ಒಂದು ಕೆಲವು ಮುಖಂಡರುಗಳ, ಪ್ರಮುಖ ಮುಖಂಡರುಗಳ ಜೊತೆ ನಾನು ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ತಮ್ಮ ಅಭಿಪ್ರಾಯಗಳು ಕೂಡ ಇವತ್ತು ನಿಸ್ಸಂದೇಹದಿಂದ ನೀವು ಹೇಳ್ಬೋದು, ವ್ಯಕ್ತಪಡಿಸ್ಬೋದು. ಮತ್ತು ಯಾರು ಅಭ್ಯರ್ಥಿಗಳಾಗಬೇಕು ಅಂತಿದ್ದಾರೆ ಅವರು ಕೂಡ ದಯವಿಟ್ಟು ತಮ್ಮ ಉಮೇದುವಾರಿಕೆಯನ್ನ ವ್ಯಕ್ತಪಡಿಸಬಹುದು, ಆಸಕ್ತಿಯನ್ನ ವ್ಯಕ್ತಪಡಿಸಬಹುದು. ಇವತ್ತು ಚುನಾವಣೆಯೇ ನಡೆಯೋದು ಸತ್ಯ ಆದರೆ ಆ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಅಭ್ಯರ್ಥಿಗಳನ್ನ 4 ಜನ ಅಭ್ಯರ್ಥಿಗಳು ಹೆಂಗ್ ಗೆಲ್ಸ್ಕೋಬೇಕು ಅಂತೇಳಿ ನಾವು ಮಾಡೋಣ.
ಮುಂದಿನ ದಿನಗಳಲ್ಲಿ ಬೇರೆ ಕ್ಷೇತ್ರಗಳಿಗೂ ಕೂಡ ನಾವು ಈ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡ್ತೇನೆ. ಇದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಸೀಮಿತವಾಗಿ ಕರೆದಿರುವಂಥ ಸಭೆಗೆ ಬಂದಿರತಕ್ಕಂಥ ಎಲ್ಲ ನೂತನ ಅಧ್ಯಕ್ಷರುಗಳಿಗೆ, ಡೆಲಿಗೇಟ್ಸ್ಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆ ಮತ್ತು ವಂದನೆಗಳನ್ನು ನಿಮಗೆ ಸಲ್ಲಿಸ್ತೇನೆ.